ಇವತ್ತು ಪತ್ರಿಕಾ ಸಂದರ್ಶನದಲ್ಲಿ ತರಾತುರಿಯಲ್ಲಿ ಬಿಡದಿ ರೈತರ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಬೀಸೋ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಸು ಅಂತ. ಅಧಿವೇಶನ ನಡೀತಾ ಇದೆ. ಇನ್ನೊಂದು 20-25 ದಿನದಲ್ಲಿ 6ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಅಧಿವೇಶನಕ್ಕೆ ಈ ಚರ್ಚೆ ಆಗಬಾರ್ದು, ಅಲ್ಲಿ ಆರಿಕೆ ಉತ್ತರ ಕೊಡಬೇಕು, ಅದಕ್ಕೊಂದು ಸಮಿತಿ ಮಾಡಿದ್ದೀನಿ ಅನ್ನೋ ಒಂದು ಉತ್ತರ ಕೊಡೋದಕ್ಕೋಸ್ಕರ ಮತ್ತೆ ಈಗೇನು ಒಂದು ಹೋರಾಟ ಪೀಕ್ಗೆ ಹೋಗಿದೆ. ಈಗ ಹೋರಾಟ ಬಹಳ ಉಗ್ರ ರೂಪ ತಾಳ್ತಾ ಇದೆ. ಬಿಜೆಪಿನೂ ಕೂಡ ಶುಕ್ರವಾರ ನಾವು ಎಲ್ಲ ಶಾಸಕರು ಸಂಸದರ ಎಲ್ಲ ಒಂದು ದಿನದ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದ್ಯಾಕೋ ಸರ್ಕಾರದ ಮೈ ಮೇಲೆ ಬರ್ತಾ ಇದೆ ಅಂತ ಭಯದಿಂದ ಬೀಸೋ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಿಸು ಅನ್ನೋ ರೀತಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆ. ನಾವು ಬಲವಂತವಾಗಿ ಜಮೀನನ್ನು ತಗೊಳ್ಳಲ್ಲ, ಬಲವಂತವಾಗಿ ತಗೊಂಡಿಲ್ಲ ಅಂದರೆ ಅಧಿಕಾರಿಗಳಿಗೆ ಕಳಿಸಿ, ಪೊಲೀಸರಿಗೆ ಕಳಿಸಿ ರೈತರ ಮೇಲೆ ಹಲ್ಲೆ ಯಾಕೆ ಮಾಡ್ತಾ ಇದ್ರಿ? ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, FIR ಅಲ್ಲಿ ಕೊಲೆ, ಬೆದರಿಕೆ, ದೊಣ್ಣೆ, ಮಚ್ಚು ಎಲ್ಲ ಸೇರಿಸಿದಿರಲ್ಲ. ಇದು ಬೆದರಿಕೆ ತಾನೆ? ಬಲವಂತ ಮಾಡಲ್ಲ ಅಂತೀರಾ, ಅವ್ರ ಮೇಲೆ ರೈತರ ಮೇಲೆ FIR ಹಾಕ್ತೀರಾ. ಇದು ಒಂದು ರೀತಿ ಸಮಿತಿ ನೇಮಕ ಮಾಡಿರೋವಂಥದ್ದು ಹಾಸ್ಯಾಸ್ಪದ. ಅದೇನೋ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನೋ. ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ನಡೀತಾ ಇದೆ. ನಾವು ಜಮೀನು ಕೊಡಲ್ಲ, ನಾವು ಪ್ರಾಣ ಬಿಟ್ಟೆವು, ನಾವು ಜಮೀನು ಕೊಡಲ್ಲ ಅಂತೇಳಿ ಹೋರಾಟ. ಅದಕ್ಕೆ ಯಾಕೆ ಬೇಕಾಗಿದೆ? ಅದಕ್ಕೆ ಸಮಿತಿ ಏನಕ್ಕೆ ಬೇಕಾಗಿದೆ? ಇನ್ನೊಂದು, ಈ ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಇದು ನೋಟಿಫಿಕೇಶನ್ ಆಯಿತು, ಅವರ ಕನಸಿನ ಕೂಸು ಅನ್ನೋದು ಪದೇ ಪದೇ ಇಡೀ ಕಾಂಗ್ರೆಸ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೇನು ದಾಖಲೆ ಇದೆಯಾ ನಿಮ್ಮ ಹತ್ರ? ನನ್ನ ಹತ್ರ ದಾಖಲೆ ಇದೆ. ಪ್ರೊಸೀಡಿಂಗ್ಸ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಷ್ಟೇ ಇರೋದು. ಓನ್ಲಿ ಪ್ರೊಸೀಡಿಂಗ್ಸ್ ಅಷ್ಟೇ. ಈ ಬಿಡದಿ ಟೌನ್ಶಿಪ್ ಬಗ್ಗೆ ಪ್ರೊಸೀಡಿಂಗ್ಸ್ ಅಷ್ಟೇ ಇರೋದು. ಯಾವುದೇ ನೋಟಿಫಿಕೇಶನ್ ಇಲ್ಲ, ಯಾವುದೇ ರೈತರನ್ನ ಒಕ್ಕಲೆಬ್ಬಿಸುವಂತ ಆದೇಶ ಇಲ್ಲ. ಇದರಲ್ಲಿ ಪ್ರೊಸೀಡಿಂಗ್ಸ್, ಸರ್ಕಾರಿ ಅಧಿಕಾರಿಗಳು ಏನೋ ಒಂದು ಈ ಟೌನ್ಶಿಪ್ ಮಾಡಬೇಕು ಅನ್ನೋ ಒಂದು ಪ್ರೊಸೀಡಿಂಗ್ಸ್ಗೆ ನಡೆದಂತ ಒಂದು ವಿಚಾರ ಅಷ್ಟೇ. ಇದರಲ್ಲಿ ಕ್ಲಿಯರ್ ಆಗಿದೆ. ಇದು ಎಲ್ಲೆಲ್ಲಿ ಮಾಡಬೇಕು, ಏನೇನು ಅನ್ನೋದಕ್ಕೆ ಪೂರ್ತಿ ಕ್ಲಿಯರೆನ್ಸ್ ಇದೆ ಇದರಲ್ಲಿ. ಎಲ್ಲೂ ಕೂಡ ನೋಟಿಫಿಕೇಶನ್ ಬಗ್ಗೆ ಇದರಲ್ಲಿ ಇಲ್ಲ. ಪ್ರೊಸೀಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೊಸೀಡಿಂಗ್ಸ್. ಅದಕ್ಕೆ ಕುಮಾರಸ್ವಾಮಿಯವರ ಕನಸಿನ ಕೂಸು ಅಂತ ಹೇಳ್ತಾರಲ್ಲ, ಅದು. ಇದೇ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಚರ್ಚೆ ನಡೀತಿದ್ದು. ಮೋಸ್ಟ್ಲಿ ಬೆಳಗಾವಿ ಅಧಿವೇಶನ ಇರಬೇಕು. ಸುದೀರ್ಘ ಚರ್ಚೆ ನಡೀತು. ಆ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, H.K. ಪಾಟೀಲ್, ಬಸವರಾಜ ರಾಯಡ್ಡಿ, ಮಾಧುಸ್ವಾಮಿ ಇವರೆಲ್ಲರೂ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದರ ಬಿಡದಿ ವಿಚಾರವಾಗಿ 60 ನಿಯಮದಡಿ, ಅಂದರೆ ಚರ್ಚೆಗೆ 60 ನಿಯಮದಡಿ ಚರ್ಚೆಗೆ ಅವಕಾಶ ಕೇಳಿದ್ರು. ಅದನ್ನ ಕನ್ವರ್ಟ್ ಮಾಡಿ 69ರಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಸುದೀರ್ಘವಾದಂಥ ಚರ್ಚೆ.
ಯಾವುದು ಡೇಟ್ ಕೊಡ್ತೀನಿ ನಾನು. ಬೆಳಗಾವಿ ಅಧಿವೇಶನ ಕುಮಾರಸ್ವಾಮಿ ಇದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ರು ಆಗ 2018. ಅವಾಗ JDS ಮತ್ತು ಬಿಜೆಪಿ ಅವಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೈತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಯೋಜನೆಯನ್ನೇ ಜಾರಿ ಮಾಡುವುದಿಲ್ಲ ಅನ್ನೋ ಮಾತನ್ನ ವಿಧಾನಸಭೆಯಲ್ಲೇ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿದ್ದಾಗಲಿ, ಬಿಜೆಪಿ ಇದ್ದಾಗಲಿ, ಯಡಿಯೂರಪ್ಪನವರು ಇದ್ದಾಗಲಿ, ಸದಾನಂದ ಗೌಡರು ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ ಯಾವುದೇ ಅಧಿಸೂಚನೆಗಳನ್ನು ನಾವು ಹೊರಡಿಸಿರಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅಕ್ವಿಜೇಷನ್ ಬಗ್ಗೆ ಯಾವುದೇ ನೋಟಿಸನ್ನು ಹೊರಡಿಸಿಲ್ಲ. ಪಕ್ಕಾ ಇದು.